ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಒಂದು ಬಹಳ ಮುಖ್ಯವಾದಂಥ ವಿಚಾರ. ಇದು ಜಾತಕದಲ್ಲಿ ಮಕ್ಕಳ ವಿಚಾರಕ್ಕೆ ಬರೋದಾದರೆ ಯಾವ ರೀತಿ ನಮಗೆ ಒಂದು ಸಂತಾನ ದೋಷ ಬರುತ್ತೆ, ಅಥವಾ ಸಂತಾನ ಆಗದೇ ಇರುತ್ತೆ, ಸಂತಾನ ಆದರೆ ಏನೇನು ಸಮಸ್ಯೆ ಇರುತ್ತೆ, ಅಥವಾ ಸಂತಾನಕ್ಕೂ ಮುಂಚೆ ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಜಾತಕದಲ್ಲಿ ತಿಳ್ಕೊಬೋದು. ಆ ಒಂದು ವಿಚಾರವಾಗಿ ಒಂದು ಗಂಡ ಹೆಂಡತಿ ಇಬ್ಬರು ಜಾತಕರು ತೊಗೊಂಡು ಬಂದಿದ್ದೀನಿ. ಗಂಡ ಮತ್ತು ಹೆಂಡತಿದು ಎರಡು ಜಾತಕದಲ್ಲೂ ಸಂತಾನ ದೋಷ ಇದೆ, ಮಕ್ಕಳ ಯೋಗವೇ ಇಲ್ಲ. ಅದಕ್ಕೆ ಟೈಟ್ಲ್ ಅದೇ ಕೊಟ್ಬಿಟ್ಟಿದ್ದೀನಿ. ಇಬ್ಬರಿಗೂ ಮಕ್ಕಳ ಯೋಗವೇ ಇಲ್ಲ. ಹಾಗಾಗಿ ಅದು ಯಾವ ರೀತಿ ಆ ಥರ ದೋಷ ಇದೆ, ಯಾಕೆ ರೀತಿ ಆಗಿದೆ, ಅದಕ್ಕೆ ಏನೇನು ಪರಿಹಾರ, ದೋಷ ಪರಿಹಾರಗಳು ಏನೇನು ಮಾಡ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಗಂಡನ ಜಾತಕಕ್ಕೆ ಬರೋದಾದರೆ ಗಂಡು ಜಾತಕ ಇದು, ಅವ್ರ ಹಸ್ಬೆಂಡು. ನೋಡಿ, ವೃಶ್ಚಿಕ ಲಗ್ನ ಬರ್ತದೆ. ವೃಶ್ಚಿಕ ಲಗ್ನದಲ್ಲಿ ರಾಹು ಲಗ್ನದಲ್ಲೇ ಇದ್ದಾನೆ. ಲಗ್ನಾಧಿಪತಿಯಾದಂಥ ಕುಜ 9ನೇ ಮನೆಯಲ್ಲಿ ನೀಚ ಆಗಿದ್ದಾನೆ. ಇಲ್ಲಿ ಲಗ್ನಾಧಿಪತಿ ಕುಜ 9ನೇ ಮನೆ ಮೂಲ ತ್ರಿಕೋಣ ಸ್ಥಾನದಲ್ಲಿ ಕುಜ ನೀಚ ಆಗಿದ್ದಾನೆ. ಆದರೆ ಕುಜನಿಗೆ ಇಲ್ಲಿ ಚಂದ್ರ ಉಚ್ಚನಾಗಿದ್ದಾನೆ. ಚಂದ್ರ ಉಚ್ಚನಾಗಿದ್ರೂ ರಾಹು ಮತ್ತು ಕೇತುಗಳ ಒಂದು ಹ್ಯಾಂಡ್ ಓವರಲ್ಲಿದ್ದಾನೆ. ಆದರೂ ಉಚ್ಚನಾಗಿರೋದ್ರಿಂದ ಕುಜನಿಗೆ ನೀಚಭಂಗ ರಾಜಯೋಗ ಉಂಟಾಗ್ತದೆ. ಆಮೇಲೆ 7, 8, 9 ಓಕೆ, ನೀಚಭಂಗ ರಾಜಯೋಗ ಉಂಟಾಗ್ತದೆ. ಆದ್ರೂ ಚಂದ್ರನಿಗೆ ಇಲ್ಲಿ ಶತ್ರುತ್ವ ಇರೋದ್ರಿಂದ ಸ್ವಲ್ಪ ಆ ಒಂದು 9ನೇ ಪ್ರಭಾವ ಕಡಿಮೆ ಆಯಿತು. ಇದು ಲಗ್ನಾಧಿಪತಿಗೆ ಇರತಕ್ಕಂಥ ಸಮಸ್ಯೆ. ನೆಕ್ಸ್ಟ್ ನಾವಿಲ್ಲಿ ಪಂಚಮ ವಿಚಾರಕ್ಕೆ ಬರೋದಾದರೆ ನೋಡಿ, ಪಂಚಮದಲ್ಲಿ ರವಿ ಮತ್ತು ಶನಿ, 10ನೇ ಮನೆಯ ಅಧಿಪತಿ ರವಿ, 3 ಮತ್ತು 4ನೇ ಮನೆಯ ಅಧಿಪತಿ ಶನಿ. ಸೊ ಇಲ್ಲಿ ಕೇಂದ್ರ ಸ್ಥಾನಾಧಿಪತಿ ರವಿನೂ ಪಂಚಮದಲ್ಲಿರೋದು, ಮತ್ತು 4ನೇ ಮನೆ ಮತ್ತು 3ನೇ ಮನೆ ಅಧಿಪತಿ ಶನಿ ಪಂಚಮದಲ್ಲಿರೋದು, ತ್ರಿಕೋಣ ಸ್ಥಾನ. ಅವ್ರಿಗೆ ಹೆಚ್ಚು ಬಲ ಬಂತು. ಆದರೆ ಪಂಚಮಾಧಿಪತಿ ಸಂತಾನಕಾರಕ ಮತ್ತು ಪುತ್ರಕಾರಕ ಅಂತ ಗುರು 12ನೇ ಭಾವಕ್ಕೆ ಬಂದು ಕೂತಿದ್ದಾನೆ. 12ನೇ ಭಾವಕ್ಕೆ ಬಂದು ಕೂತು ಆ ಒಂದು ಕುಜ 4ನೇ ದೃಷ್ಟಿ, ಕೆಟ್ಟ ದೃಷ್ಟಿ ಗುರು ಮೇಲೆ ಬಿದ್ದಿರೋದು ಏನಾಯ್ತು, ಇಲ್ಲಿ ಖಂಡಿತ ತೊಂದರೆ ಆಯಿತು. ಸಂತಾನ ದೋಷ ಆಗುತ್ತೆ, ಸಂತಾನಕ್ಕೆ ಸಂತಾನ ನಷ್ಟ ಆಗ್ತದೆ, ಸಂತಾನ ತುಂಬ ಡಿಲೇ ಆಗ್ತದೆ. ಸಂತಾನ ಆಗೋಕ್ಕೆ ಇಲ್ಲಿ ಶನಿ ಮಾರಕಸ್ಥಾನ. ಶನಿ ಇದು 3ನೇ ಮನೆ ಮಾರಕಸ್ಥಾನ. ಶನಿ ಮತ್ತು ರವಿ ಶತ್ರುಗ್ರಹಗಳು ಇಬ್ಬರು ಒಂದೇ ಮನೆಯಲ್ಲಿರೋದ್ರಿಂದ ಆ ಭಾವಕ್ಕೆ ತೊಂದರೆ ಆಗ್ತದೆ. ಮತ್ತು ಆ ಪಂಚಮ ಭಾವಾಧಿಪತಿ ಗುರು 12ರಲ್ಲಿ ಬಂದಿದ್ದಾನೆ. ಆ 12 ಮನೆ ಗುರುವಿಗೆ ಕುಜನ ಕೆಟ್ಟ ದೃಷ್ಟಿ, 4ನೇ ದೃಷ್ಟಿ, ಮತ್ತು ಈ ಒಂದು ಪಂಚಮಕ್ಕೆ ಮಾಂದಿಯ ದೃಷ್ಟಿ. ನೋಡಿ, ಮಾಂದಿ ಇಲ್ಲಿದ್ದಾನೆ. ಮಾಂದಿಯ ದೃಷ್ಟಿ ಸಹ ಪಂಚಮಕ್ಕೆ ಬಿದ್ದಿದೆ. ಈಗಿದ್ದಾಗ ಏನಾಗ್ತದೆ, ಖಂಡಿತವಾಗ್ಲೂ ಸಂತಾನಕ್ಕೆ ತುಂಬ ದೋಷ ಬರ್ತದೆ. ಸಂತಾನ ದೋಷ ಆಗಿದೆ ಇವರಿಗೆ. ಈ ವ್ಯಕ್ತಿಗೆ ಸಂತಾನ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ, ಜಾತಕದಲ್ಲಿ ದೋಷ ಇದೆ. ಅದು ಯಾವ ರೀತಿ ಅಂದರೆ, ಪಂಚಮಕ್ಕೆ ಮಾಂದಿ ನೋಡ್ತಾ ಇರೋದ್ರಿಂದ ಒಂದು ಪ್ರೇತನೂ ಸಂಕಷ್ಟ ಆಗ್ತದೆ, ಪ್ರೇತನೂ ಬಾಧೆ ಆಗ್ತದೆ. ಪ್ರೇತ ಬಾಧೆ ಅಥವಾ ಪ್ರೇತ ಸಂಕಷ್ಟ ಅಂತೀವಲ್ಲ, ಪ್ರೇತ ಕಷ್ಟ ಆಗ್ತದೆ. ಶನಿ ಇರೋದು ಸಹ ಇಲ್ಲಿ ಸಂತಾನ ಡಿಲೇ ಮಾಡ್ತಾನೆ. ಮಾರಕ ಸ್ಥಾನ 3ನೇ ಮನೆ, ಈ ಸ್ಥಾನಾಧಿಪತಿ ಪಂಚಮದಲ್ಲಿರೋದ್ರಿಂದ ಖಂಡಿತ ತೊಂದರೆ ಕೊಡ್ತಾನೆ. ಸೊ ಹಂಗಾಗಿ ಪಂಚಮ ಭಾವದ ಅಂಶಕುಂಡಲೇ ನೋಡ್ಕೋಬೇಕು. ಅಂಶಕುಂಡಲಿಯೂ ಸಹ ಶನಿ ಎಲ್ಲದು ಬಲಹೀನನಾಗಿದ್ದರೆ, ಶತ್ರುಗ್ರಹಗಳ ಜೊತೆ ಇದ್ದರೆ ಆ ಭಾವದಲ್ಲಿ ತುಂಬ ಯಶಸ್ಸು ಇರೋದಿಲ್ಲ, ಸಕ್ಸಸ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ. ಇದು ಗಂಡನ ವಿಚಾರಕ್ಕೆ ಬರೋದಾದ ಇದು. ನೆಕ್ಸ್ಟ್ ಇನ್ನು ಹೆಂಡತಿ ಜಾತಕದಲ್ಲಿ ನೋಡೋದಾದರೆ ಗಂಡನಿಗಿಂತ ಹೆಚ್ಚು ದೋಷ ಇದೆ ಇಲ್ಲಿ. ನೋಡಿ, ಲಗ್ನ ಬಂದು ವೃಷಭ ಲಗ್ನ ಬರ್ತದೆ. ಲಗ್ನದಲ್ಲೇ ಶನಿ ಇದ್ದಾನೆ. ಆ ಲಗ್ನಕ್ಕೆ ಪಂಚಮದಲ್ಲಿ ಶುಕ್ರ ನೀಚ ಆಗಿದ್ದಾನೆ. 6ನೇ ಮನೆ ಅಧಿಪತಿ ಲಗ್ನಾಧಿಪತಿ ಆದಂಥ ಶುಕ್ರ ಪಂಚಮದಲ್ಲಿ ನೀಚ ಆಗಿದ್ದಾನೆ, ಮತ್ತು ಪಂಚಮದಲ್ಲಿ ಮಾಂದಿ ಇದ್ದಾನೆ. ಸೊ ಪಂಚಮದಲ್ಲಿ ಮಾಂದಿ ಇದ್ದ ಅಂದರೆ, ಮತ್ತು ಪಂಚಮಾಧಿಪತಿ 4ರಲ್ಲಿ ರಾಹು ಜೊತೆ ಇದ್ದಾನೆ. ಸೊ ಇಲ್ಲಿ 2 ದೋಷ ಬಂತು. ಪಂಚಮಾಧಿಪತಿ ಬುಧ ರಾಹು ಜೊತೆ ಇರೋದ್ರಿಂದ, ರಾಹು ಮತ್ತು ಕೇತು ದೃಷ್ಟಿಗೆ ಒಳಗಾಗಿರೋದ್ರಿಂದ ಸರ್ಪದೋಷ ಆಗ್ತದೆ. ಇದು ಸರ್ಪದೋಷ ಆಗೋದೊಂದು. ಮತ್ತು ಪಂಚಮದಲ್ಲಿ ಮಾಂದಿ ಇರೋದು, ಅದು ಶುಕ್ರ ನೀಚನಾಗಿರೋದ್ರಿಂದ ಮಾಂದಿ ಏನಾಗ್ತದೆ, ಮಾಂದಿ ಸೂಚನೆ ಪ್ರೇತ ಶಾಪ, ಪ್ರೇತ ಬಾಧೆ ಆಗ್ತದೆ. ಆ ಪ್ರೇತ ಶಾಪ, ಪ್ರೇತ ಬಾಧೆಯಿಂದ ಸಂತಾನ ಆಗ್ತಾ ಇಲ್ಲ ಇವರಿಗೆ. ಸಂತಾನ ಗರ್ಭ ಎಲ್ಲ ಕೆಡ್ತಾ ಇದೆ, ಗರ್ಭದಲ್ಲಿ ಸಂತಾನ ನಿಲ್ತಾ ಇಲ್ಲ. ಮತ್ತು ಕುಜನ ಅಷ್ಟಮ ದೃಷ್ಟಿ ಬುಧನ ಮೇಲೆ, ಪಂಚಮಾಧಿಪತಿ ಮೇಲೆ ಮತ್ತು ರಾಹು ಮೇಲೆ ಕುಜನ ಅಷ್ಟಮ ದೃಷ್ಟಿ ಬಿದ್ದಿರೋದ್ರಿಂದ ಸರ್ಪದೋಷ ಆಗ್ತದೆ. ಖಂಡಿತವಾಗ್ಲೂ ಇವರಿಗೆ
ಸಂತಾನ ಯೋಗ ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಲಗ್ನದಲ್ಲೇ ಶನಿ ಇರೋದ್ರಿಂದ ತುಂಬ ಕಷ್ಟ ಆಗ್ತದೆ. ಮತ್ತು ಅಷ್ಟಮಾಧಿಪತಿ ಗುರು ಮತ್ತು 11 ಮನೆ ಅಧಿಪತಿ ಗುರು ಪುತ್ರಕಾರಕನಾಗಿರ್ತಕ್ಕಂಥ ಸಂತಾನಕಾರಕನಾಗಿರ್ತಕ್ಕಂಥ ಗುರು ಕೇತು ಜೊತೆ ಇದ್ಕೊಂಡು ರಾಹು ಬಲಿ ರಾಹು ಬುಧ ಎಲ್ಲ ನೋಡ್ತಾ ಇದ್ದಾರೆ, ಒಬ್ರಿಗೊಬ್ರು ಶತ್ರುಗ್ರಹಗಳು ನೋಡ್ತಾ ಇರೋದ್ರಿಂದ ಗುರುವು ಇಲ್ಲೂ ಸಂಕಷ್ಟ ಆಯಿತು. ಹಾಗಾಗಿ ಖಂಡಿತವಾಗ್ಲೂ ಇದು ಸಂತಾನದ ಒಂದು ಕೆಟ್ಟ ಪ್ರಭಾವ. ಇದು ಈ ಥರ ಜಾತಕದಲ್ಲಿ ಕೆಟ್ಟ ಪ್ರಭಾವ ಬಂದರೆ ಸಂತಾನಕ್ಕೆ ತುಂಬ ತೊಂದರೆ ಆಗ್ತದೆ. ನೋಡಿ, ಪಂಚಮದಲ್ಲಿ ಮಾಂದಿ ಯಾವುದೇ ಕಾರಣಕ್ಕೂ ಬರಬಾರ್ದು. ಮತ್ತು ಇಲ್ಲಿ 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶತ್ರುಸ್ಥಾನ ರೋಗಸ್ಥಾನಾಧಿಪತಿ ಆದಂಥ ಶುಕ್ರ ಪಂಚಮ ಭಾವಕ್ಕೆ ಬಂದಿರೋದ್ರಿಂದ ಪಂಚಭಾವವನ್ನು ಹಾಳು ಮಾಡ್ತಾನೆ, ಪಂಚಮ ಭಾವಕ್ಕೆ ತೊಂದರೆ ಕೊಡ್ತಾನೆ. ಇಲ್ಲಿ ಮಾಂದಿಯಿಂದನೂ ತೊಂದರೆ ಆಯಿತು, ಶುಕ್ರನಿಂದನೂ ತೊಂದರೆ ಆಯಿತು. ಮತ್ತು ಪಂಚಮಾಧಿಪತಿ ಬುಧ ಸೇಫ್ ಆಗಿದ್ದಾನೆ ಅಂದರೆ ಇಲ್ಲ, ಸೇಫ್ ಆಗಿಲ್ಲ. ಯಾಕೆ ಅಂದರೆ ರಾಹು ಜೊತೆ ಇದ್ದಾನೆ 4ರಲ್ಲಿ. ಮತ್ತು ಇಲ್ಲಿ ಏನಾಗ್ತದೆ ಅಂದರೆ ಕುಜನ ಕೆಟ್ಟ ದೃಷ್ಟಿ ಮೇಲೆ ಬಿದ್ದಿದೆ, ರಾಹು ಮೇಲೆ ಬುಧನ ಮೇಲೆ ಕುಜನ ಅಷ್ಟಮ ದೃಷ್ಟಿ ಬಿದ್ದಿರೋದ್ರಿಂದ ಸಂತಾನಕ್ಕೆ ಸಂತಾನ ನಿಲ್ಲೋದಿಲ್ಲ, ಸಂತಾನ ಹಾನಿ ಆಗ್ತದೆ, ಪ್ರೇತ ಶಾಪನೂ ಆಗ್ತದೆ, ಸರ್ಪದ ದೋಷನೂ ಆಗ್ತದೆ. 2 ದೋಷಗಳಿಂದನೂ ಈ ಒಂದು ಹೆಣ್ಣಿಗೆ ಸಂತಾನ ಫಲ ಇಲ್ಲ, ಅದು ಖಂಡಿತ ಆಗೋದೇ ಇಲ್ಲ. ಯಾವ ದಶಾಭುಕ್ತಿಯಲ್ಲೂ ಕೊಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಆ ರೀತಿಯಾಗಿದೆ, ಕೆಟ್ಟ ದೋಷ ಇದೆ. ಅಂದರೆ ಗಂಡನ ಜಾತಕದಲ್ಲಿ ನೋಡೋದಾದರೆ ಒಂದು ಭಾಗದಲ್ಲಿ ಸ್ವಲ್ಪ ಇವರಿಗೆ ಅದು ಇಲ್ಲಿ ಪಂಚಮಾಧಿಪತಿ 12ಕ್ಕೆ ಹೋಗಿ ಕುಜನ ಕೆಟ್ಟ ದೃಷ್ಟಿ ಬಿದ್ದಿರೋದು ಕಷ್ಟ ಆಗ್ತದೆ, ಅದು ಆಗೋದಿಲ್ಲ. ಇಲ್ಲಿ ಶನಿ ರವಿ ಪಂಚಮಕ್ಕೆ ಬಂದಿರೋದು ಶತ್ರುಗ್ರಹಗಳು, ಇದು ಕಷ್ಟ ಇದೆ. ಹಾಗಾಗಿ ತುಂಬ ಒಂದು ವೇಳೆ ಇವರು ಮಕ್ಕಳಾದ್ರೂ ಆ ಮಕ್ಕಳು ಕೆಲವೊಂದು ದೋಷಗಳಿಂದ ಬುದ್ಧಿಹೀನರು ಅಥವಾ ಬುದ್ಧಿಮಾಂದ್ಯರು ಅಥವಾ ಅಂಗವಿಕಲರ ಮಕ್ಕಳಾಗೋ ಚಾನ್ಸಸ್ ಇರ್ತದೆ. ನೋಡಿ, ಶನಿ ಪಂಚಮದಲ್ಲಿದ್ದು ಆ ಶನಿಗೆ ಕೆಟ್ಟ ದೃಷ್ಟಿ ಬಿದ್ದರೆ ಮಾಂದ್ಯ ದೃಷ್ಟಿ ಇದೆ, ಮತ್ತು ಪಂಚಮದಲ್ಲಿ ಏನಾದರೂ ಇಲ್ಲಿ ಮಾಂದಿದ್ದಾನೆ ಮತ್ತು ಪಂಚಮಾಧಿಪತಿ ಮೇಲೆ ಕುಜನ ಕೆಟ್ಟ ದೃಷ್ಟಿ ಬೀರೋದು, ಈ ಥರ ಏನಾದರೂ ಸಂಕಷ್ಟಗಳು ಬಂದಾಗ ಏನಾಗ್ತದೆ, ಖಂಡಿತವಾಗ್ಲೂ ಒಂದು ಮಕ್ಕಳು ಹುಟ್ಟಿದ್ರೂ ಸಹ ಮಕ್ಕಳಾದರೂ ಸಹ ಅವರಿಗೆ ಮಕ್ಕಳು ಅಂಗವಿಕಲ ಮಕ್ಕಳಾಗ್ಬಿಡ್ತಾರೆ, ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಾಗ್ತಾರೆ, ದಡ್ಡ ಮಕ್ಕಳಾಗ್ತಾರೆ, ವಿಪರೀತ ತೊಂದರೆಗಳು ಸಿಕ್ಕಾಕೋತಾರೆ ಮಕ್ಕಳು. ಆ ರೀತಿ ದೋಷ ಆಗ್ತದೆ. ಆ ಥರ ಏನಾದರೂ ಜಾತಕದಲ್ಲಿ ನೋಡ್ಕೊಂಡು ಪಂಚಮ ಭಾವ ಇರುತ್ತೆ, ಪಂಚಮಾಧಿಪತಿ ಏನಾಗಿದೆ ಅಂತ ನೋಡ್ಕೊಂಡಾಗ ಖಂಡಿತ ಅದ್ರ ಫಲ ಸಿಗುತ್ತೆ ನಿಮಗೆ. ಜಾತಕದಲ್ಲಿ ಪಂಚಮ ಭಾವ ನೋಡ್ಕೋಬೇಕಂದ್ರೆ ನಾವು ಪಂಚಮ ಮತ್ತು ಗುರು 2 ಗ್ರಹನ ನೋಡಬೇಕು. ಪಂಚಮ ಭಾವ ಪಂಚಮಾಧಿಪತಿ ಏನಾಗಿದ್ದಾನೆ ಮತ್ತು ಗುರು ಏನಾಗಿದ್ದಾನೆ, ಮತ್ತು ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಪಂಚಮುಖಿ ಅಥವಾ ಪಂಚಮಾಧಿಪತಿಗಿದೆಯಾ ಅಂತ ನೋಡ್ಕೋಬೇಕು. ಎರಡರಲ್ಲೂ ಅಷ್ಟೇ, ಗಂಡ ಹೆಂಡತಿ 2 ಜಾತಕದಲ್ಲೂ ಈ ಥರ ತೊಂದರೆ ಇದ್ದರೆ ಒಂದು ಅಥವಾ ಗಂಡನಿಗಾದರೂ ಮಕ್ಕಳಾಗೋ ಯೋಗ ಇದ್ದರೆ ಅದು ಒಂದೊಂದು ಟೈಮು ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ದೋಷ ಪರಿಹಾರ ಮಾಡಿಕೊಂಡ್ರೆ ಹೆಂಡತಿಗೆ ಮತ್ತು ಯೋಗ ಬಂದು ಫಲ ಕೊಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಹೆಂಡತಿಗೂ ತುಂಬ ದೋಷ ಇದೆ, ಗಂಡನಿಗೂ ದೋಷ ಇದೆ, ಸೊ ಮಕ್ಕಳಾಗೋ ಚಾನ್ಸಸ್ ಇರಲ್ಲ. ಆ ಥರ ಒಂದು ಜಾತಕ ಇದು. ಈ ವ್ಯಕ್ತಿಗೀಗ ಹತ್ತತ್ರ 40 ವರ್ಷ ವಯಸ್ಸಾಗ್ತಾ ಬಂತು. 40 ವರ್ಷ ವಯಸ್ಸಾಗ್ತಾ ಬಂದ್ರೂ ಇವರಿಗೆ ಇನ್ನೂ ಸಂತಾನ ಯೋಗ ಇಲ್ಲ. ಹಾಗಾಗಿ ಜಾತಕಗಳು ರೆಫರ್ ಮಾಡಿದ್ರೆ ಈ ರೀತಿ ದೋಷ ಇದೆ ಇಬ್ರಿಗೂ. ಅದಕ್ಕೂ ನಾವು ಜ್ಯೋತಿಷ್ಯಕ್ಕೂ ಮೀರಿ ಭಗವಂತನ ಆರಾಧನೆ ಮಾಡೋದ್ರಿಂದ, ಕೆಲವೊಂದು ದೋಷಗಳು ಪರಿಹಾರ ಮಾಡ್ಕೊಳ್ಳೋದ್ರಿಂದ ದೇವರ ಕೃಪಾ ಕಟಾಕ್ಷ ಸಿಗ್ಬೋದು. ಅದಕ್ಕಾಗಿ ಪರಿಹಾರಗಳು ಏನು ಮಾಡ್ಕೋಬೋದು ಅಂದರೆ, ನೋಡಿ, ಈ ಥರ ಒಂದು ತುಂಬ ಗಟ್ಟಿಯಾದ ತುಂಬ ಒಂದು ವಿಪರೀತವಾದ ದೋಷ ಇದ್ದಾಗ ಸಮುದ್ರ ತೀರದಲ್ಲಿ ದೋಷ ಪರಿಹಾರ ಮಾಡ್ಕೋಬೇಕು. ಸಮುದ್ರ ತೀರದಲ್ಲಿ ನಾರಾಯಣ ಬಲಿ ಮತ್ತು ಪ್ರೇತ ತರ್ಪಣ ಅಥವಾ ಪ್ರೇತ ಶಾಂತಿ ಅಂತೀವಿ. ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ನಾರಾಯಣ ಬಲಿ ಕೊಡಬೇಕು, ಮಾಡಿಸ್ಬೇಕು ಪೂಜೆ, ಮತ್ತು ಪ್ರೇತ ತರ್ಪಣ ಪ್ರೇತ ಶಾಪ ನಿವಾರಣೆ ಮಾಡಿಸ್ಕೋಬೇಕಲ್ಲಿ. ನಂತರ ಸರ್ಪದೋಷನೂ ಇರೋದ್ರಿಂದ ಇವರಿಗೆ ಇಲ್ಲಿ ಆಶ್ಲೇಷ ಬಲಿ ಮತ್ತು ನಾಗಪ್ರತಿಷ್ಠಾಪನೆ 2 ಮಾಡಿಸ್ಕೋಬೇಕು ಇವರು. ನಂತರ ಗೋಕರ್ಣ ಅಥವಾ ಗಯಾದಲ್ಲಿ ಎಲ್ಲಾದರೂ ಒಂದು ಕಡೆ ಹೋಗಿ ಪಿತೃತರ್ಪಣ ಕೊಟ್ಟು ಶ್ರಾದ್ದ ಕಾರ್ಯಗಳನ್ನ ಮಾಡ್ಕೋಬೇಕು ಇವರು. ಪಿತೃಶ್ರಾದ್ದ ಕಾರ್ಯಗಳನ್ನ ಮತ್ತೆ ಮಾಡಿಕೊಂಡು ಅನುಕೂಲ ಇದ್ದವ್ರಿಗೆ, ಶಕ್ತಿ ಇದ್ದವ್ರಿಗೆ, ದುಡ್ಡು ಕಾಸು ಚೆನ್ನಾಗಿದ್ದವ್ರಿಗೆ ಗೋದಾನ ಮತ್ತು ಸುವರ್ಣದ ಬಂಗಾರ ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ದೋಷ ಖಂಡಿತವಾಗ್ಲೂ ಬಗೆಯಿರುತ್ತೆ. ಖಂಡಿತ ಅವರಿಗೆ ಸಂತಾನಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದು ಅನುಕೂಲ ಇದ್ದವ್ರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲದವ್ರು ಪಾಪ ಇಷ್ಟಾದರೂ ಪೂಜೆಗಳಾದರೂ ಮಾಡಿದ್ರೆ ಖಂಡಿತ ಅನುಕೂಲ ಆಗ್ತದೆ. ನಂತರ ಇಲ್ಲಿ ತಿಲ ಹೋಮ ಅಂದರೆ ಎಳ್ಳು, ಕಪ್ಪು ಎಳ್ಳು ಹೋಮ ಮಾಡಿಸ್ಬೇಕು ಯಾವುದಾದ್ರೂ ವಿಷ್ಣು ದೇವರಿಗೆ. ನಂತರ ಸುದರ್ಶನ ಹೋಮ ಮತ್ತು ತಿಲ ಹೋಮ ಮಾಡಿಸೋದ್ರಿಂದನೂ ಈ ಸಂತಾನಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ದಯವಿಟ್ಟು ಈ ಒಂದು ಸಂತಾನ ಇಲ್ಲದವ್ರು ಯಾರೇ ಆಗಿರಲಿ, ಜಾತಕದ ರೀತಿ ದೋಷಗಳೇನಾದರೂ ಇದ್ದರೆ ನೋಡಿಕೊಂಡು ನೀವು ಖಂಡಿತವಾಗ್ಲೂ ಈ ರೀತಿಯಾದಂಥ ಒಂದು ಫಲಗಳನ್ನ ಜೊತೆ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಭಗವಂತ ಅನುಗ್ರಹ ಸಿಕ್ಬೋದು, ಒಳ್ಳೆಯದಾಗ್ಬೋದು. ವಿಡಿಯೋ ಇಷ್ಟರ ಲೈಕ್ ಮಾಡಿ, ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.